ಹಾಯ್ ಫ್ರೆಂಡ್ಸ್, ಯೋಗಿ ರಾಜ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ಹಾಗಾದ್ರೆ ಈ ಕುಂಭಮೇಳದ ಇತಿಹಾಸ ಏನು? ಇದನ್ನ ಆಚರಿಸೋದು ಯಾಕೆ ಗೊತ್ತಾ? ಇಲ್ಲಿ ಎಷ್ಟು ಭಕ್ತರು ಸ್ನಾನ ಮಾಡ್ತಾರೆ? ಇವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಹೇಗಾಗುತ್ತೆ? ಕುಂಭಮೇಳದ ವೈರಲ್ ಸಾಧ್ವಿ ಬಗ್ಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕುಂಭಮೇಳದ ಇತಿಹಾಸ ಏನು? ಧಾರ್ಮಿಕ ಆಚರಣೆ, ಸಂಪ್ರದಾಯ, ಭಕ್ತಿಯ ಸಮ್ಮಿಲನವೇ ಕುಂಭಮೇಳ. ಇದರಲ್ಲಿ ಹಠಯೋಗಿಗಳು, ಸಾಧುಗಳು, ಅಘೋರಿಗಳು, ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಈ ಮಹಾ ಆಚರಣೆಯಲ್ಲಿ ಭಾಗಿಯಾಗ್ತಾರೆ. ಹರಿದ್ವಾರ, ಪ್ರಯಾಗ್ರಾಜ್, ನಾಶಿಕ್, ಉಜ್ಜಯಿನಿಯಲ್ಲಿ ಈ ಮೇಳ ನಡೆಯುತ್ತೆ. ಕುಂಭ ಅಂದ್ರೆ ಮಡಕೆ ಅಂತಲೂ, ಮೇಳ ಅಂದ್ರೆ ಎಲ್ಲರೂ ಜೊತೆಗೆ ಸೇರೋದು ಅಂತ ಅರ್ಥ. ಇದ್ರ ಹಿಂದೆಯೂ ಕತೆ ಇದೆ. ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮಂಥನದ ವೇಳೆ ವಿಷ್ಣು ಮೋಹಿನಿ ವೇಷದಲ್ಲಿ ಬಂದು ಅಮೃತವನ್ನು ಎತ್ಕೊಂಡೋದ್ರು. ಹೀಗೆ ಹೋಗುವಾಗ ಮಡಕೆಯಿಂದ 4 ಹನಿಗಳು ಭೂಮಿಗೆ ಬಿದ್ದವು. ಆ ಜಾಗಗಳೇ ಈ ಹರಿದ್ವಾರ, ಪ್ರಯಾಗ್ರಾಜ್, ನಾಶಿಕ್ ಮತ್ತು ಉಜ್ಜಯಿನಿ ಅನ್ನೋದು ನಂಬಿಕೆ. ಭಾರತ ಉಪಖಂಡದಾದ್ಯಂತ ಹಿಂದೂ ಮಠಗಳು, ಸಾಧುಗಳು ಮತ್ತು ಸಂತರನ್ನು ಒಗ್ಗೂಡಿಸೋ ಉದ್ದೇಶದಿಂದ ಶಂಕರಾಚಾರ್ಯರು ಕುಂಭಮೇಳ ಶುರು ಮಾಡಿದ್ರು ಅಂತ ಹೇಳಲಾಗುತ್ತೆ. ಎಷ್ಟು ರೀತಿಯ ಕುಂಭಮೇಳಗಳಿವೆ? ಒಟ್ಟು 4 ರೀತಿಯ ಕುಂಭಮೇಳಗಳನ್ನು ನಡೆಸಲಾಗುತ್ತೆ. 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಸಲಾಗುತ್ತೆ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಸಲಾಗುತ್ತೆ. ಅದೇ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಆಚರಿಸಲಾಗುತ್ತೆ. 12 ಪೂರ್ಣ ಕುಂಭಮೇಳಗಳ ನಂತರ ಅಂದ್ರೆ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಇದ್ರ ಹಿಂದೆಯೂ ಅದ್ಭುತ ಕತೆ ಇದೆ. ಅದೇನಂದ್ರೆ ಸಮುದ್ರ ಮಂಥನದ ವೇಳೆ ಅಮೃತ ರಾಕ್ಷಸರಿಗೆ ಸಿಗಬಾರದು ಅಂತ ಇಂದ್ರನ ಮಗ ಜಯಂತ ತಗೊಂಡು ಓಡಿ ಹೋದ. ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ, ಚಂದ್ರ ಮತ್ತು ಗುರುಗ್ರಹವನ್ನ ನಿಯೋಜಿಸಿದ್ರು. ಇವುಗಳು 144 ವರ್ಷಗಳಿಗೊಮ್ಮೆ ಒಂದೇ ನೇರದಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ಟೈಮಲ್ಲಿ ನಡೆಯೋ ಪೂರ್ಣ ಕುಂಭಮೇಳವೇ ಮಹಾಕುಂಭಮೇಳ. ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದೇ ರೀತಿಯ ಮಹಾಕುಂಭಮೇಳ ನಡೀತಿದೆ. ಎಷ್ಟು ಭಕ್ತರು ಸ್ನಾನ ಮಾಡ್ತಾರೆ? ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳು ತೊಳೆದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾರೆ. ಈ ಸಲ ಮಹಾಕುಂಭಮೇಳಕ್ಕೆ 40ರಿಂದ 45 ಕೋಟಿ ಜನ ಬರೋ ನಿರೀಕ್ಷೆ ಇದೆ. ಜನವರಿ 13ರಿಂದ ಶುರುವಾದ ಈ ಮೇಳದಲ್ಲಿ ಈಗಾಗಲೇ 6 ಕೋಟಿಗೂ ಹೆಚ್ಚು ಜನ ಮಿಂದೆದ್ದಿದ್ದಾರೆ. 45 ದಿನಗಳ ಹಬ್ಬ ಇದಾಗಿದ್ದು ಫೆಬ್ರವರಿ 26ರಂದು ಕೊನೆಗೊಳ್ಳಲಿದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಹಲವು ರೀತಿಯ ಅಪಾಯಗಳು ಕೂಡ ಎದುರಾಗಬಹುದು. ಉದಾಹರಣೆಗೆ ವೈಕುಂಠ ಏಕಾದಶಿಗೂ ಮುನ್ನ ತಿರುಪತಿಯಲ್ಲಿ ಕಾಲ್ತುಳಿತ ಆಗಿ 6 ಜನ ಜೀವ ಬಿಟ್ಟಿದ್ರು. ಹೀಗಾಗಿ ಮಹಾಕುಂಭಮೇಳದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಏನಾದ್ರೂ ಅನಾಹುತ ಆಗಿ ಭಕ್ತರಿಗೆ ಹೆಚ್ಚು ಕಡಿಮೆ ಆದ್ರೆ ಅವರನ್ನೇ ನಂಬಿರೋ ಕುಟುಂಬಸ್ಥರಿಗೆ ದಿಕ್ಕೇ ಇಲ್ಲದಂತಾಗುತ್ತೆ. ಹೀಗಾಗಿ ಇಂಥ ಪರಿಸ್ಥಿತಿ ಬಾರದಂತೆ ತಡೆಯೋಕೆ ಅಂತಲೇ ಪಾಲಿಸಿ ಬಜಾರ್ ಇದೆ. ಇಲ್ಲಿ ತಿಂಗಳಿಗೆ 600ರಿಂದ 700 ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಿವೆ. ಇದನ್ನ ಮಾಡಿಸಿದ್ರೆ ನಮಗೇನಾದ್ರೂ ಆದ್ರೆ ಕುಟುಂಬದವರಿಗೆ 2 ಕೋಟಿವರೆಗೆ ದುಡ್ಡು ಸಿಗುತ್ತೆ. ಅದೇ ಹೆಚ್ಚು ಮೊತ್ತದ ಪಾಲಿಸಿ ಮಾಡಿಸಿದ್ರೆ ಹೆಚ್ಚು ದುಡ್ಡು ಬರುವಂತೆಯೂ ಮಾಡಬಹುದು. ಈ ರೀತಿ 20 ಕೋಟಿ ರೂಪಾಯಿವರೆಗಿನ ಪಾಲಿಸಿಗಳು ಇಲ್ಲಿವೆ. ಪಾಲಿಸಿ ಬಜಾರ್ನಲ್ಲೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಹಲವು ಲಾಭಗಳಿವೆ. ಇಲ್ಲಿ ಪ್ರತಿ ಪಾಲಿಸಿಗೆ 10% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಈ ವೇದಿಕೆಯಲ್ಲಿ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಕಂಪನಿಗಳು ಒಟ್ಟಿಗೆ ಸಿಗುತ್ತವೆ. ಪಾಲಿಸಿ ಕ್ಲೇಮ್ ಮಾಡ್ಕೊಳ್ಳೋಕೆ 24x7 ಅಸಿಸ್ಟ್ ಮಾಡ್ತಾರೆ. ಗ್ರಾಹಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋಕೆ ಅಂತಲೇ ಒಬ್ರು ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ಗ್ರಾಹಕರು ಪಾಲಿಸಿ ಮಾಡಿಸುವಾಗ ಮತ್ತು ಪಾಲಿಸಿ ಕ್ಲೇಮ್ ಮಾಡಿಕೊಳ್ಳುವಾಗ ಸಹಕರಿಸಲು ಪಾಲಿಸಿ ಬಜಾರ್ ಪ್ರತಿನಿಧಿಗಳು ಮನೆಗೆ ಬೇಕಿದ್ರೂ ಭೇಟಿ ಕೊಡ್ತಾರೆ. ಮಕ್ಕಳನ್ನು ಸಾಕಬೇಕು, ಓದಿಸಬೇಕು, ಮದುವೆ ಮಾಡಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ತಂದೆಗೂ ಇರುತ್ತೆ.
ಆದರೆ ಅದಕ್ಕೆ ವಿಧಿ ಅವಕಾಶ ಕೊಡದೇ ಇದ್ದಾಗ ಈ ಪಾಲಿಸಿ ಆ ಎಲ್ಲ ಆಸೆಗಳನ್ನು ಈಡೇರಿಸಲು ನೆರವಾಗುತ್ತೆ. ಹೀಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಲಿಂಕ್ ಓಪನ್ ಮಾಡಿ ಲಾಗಿನ್ ಆಗಿ ನೀವು ಈ ಪಾಲಿಸಿ ಮಾಡಿಸಿ ನಿಶ್ಚಿಂತೆಯಿಂದ ಇರಿ. ಭಕ್ತರ ಊಟ ಮತ್ತು ವಸತಿ ವ್ಯವಸ್ಥೆ ಹೇಗೆ? ಪ್ರಯಾಗ್ರಾಜ್ನ 10,000 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಮಹಾಕುಂಭಮೇಳ ನಡೀತಿದೆ. ಇಲ್ಲಿಗೆ ಬರೋ ಭಕ್ತರಿಗಾಗಿಯೇ 1,60,000 ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಭಕ್ತರ ಊಟದ ವ್ಯವಸ್ಥೆಗೂ ಯೋಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಮೇಳದ ಜಾಗವನ್ನು 5 ವಿಭಾಗಗಳಲ್ಲಿ ವಿಂಗಡಿಸಲಾಗಿದ್ದು ಪ್ರತಿ ಸೆಕ್ಟರ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ದಿನದ 24 ಗಂಟೆಗಳ ಕಾಲವೂ ಊಟದ ವ್ಯವಸ್ಥೆ ಇರುತ್ತೆ. ಪ್ರತಿ ಸೆಕ್ಟರ್ಗೂ ಓರ್ವ ಫುಡ್ ಸೆಕ್ಯೂರಿಟಿ ಆಫೀಸರ್ ಇದ್ದು ಆಹಾರದ ಗುಣಮಟ್ಟ ಪರಿಶೀಲಿಸುತ್ತಿದ್ದಾರೆ. ಇದಲ್ಲದೆ ಹಲವು ಆಶ್ರಮಗಳಲ್ಲೂ ಉಚಿತ ಊಟದ ವ್ಯವಸ್ಥೆ ಇದೆ. ದಿನಕ್ಕೆ 1 ಲಕ್ಷ ಜನಕ್ಕೆ ಊಟ ರೆಡಿ ಮಾಡಲಾಗ್ತಿದ್ದು ಅದಕ್ಕಾಗಿಯೇ 500 ಜನ ಕೆಲಸ ಮಾಡ್ತಿದ್ದಾರೆ. ಕುಂಭಮೇಳಕ್ಕೆ ಎಷ್ಟು ಖರ್ಚಾಗುತ್ತೆ? ಮಹಾಕುಂಭಮೇಳಕ್ಕೆ 7,500 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಅದರಲ್ಲಿ 5,400 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿದ್ದು ಉಳಿದ 2,100 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರವೇ ಭರಿಸ್ತಿದೆ. ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ 1,800 ಕೋಟಿ ರೂಪಾಯಿ ಖರ್ಚಾಗಿತ್ತು. ಅದಕ್ಕಿಂತಲೂ 4 ಪಟ್ಟು ಹೆಚ್ಚು ಮಹಾಕುಂಭಮೇಳಕ್ಕೆ ಖರ್ಚಾಗ್ತಿದೆ. ಅದೇ ಮೇಳಕ್ಕೆ ಬರೋ ಭಕ್ತರಿಂದ ಸರ್ಕಾರಕ್ಕೆ 2 ರಿಂದ 4 ಲಕ್ಷ ಕೋಟಿ ರೂಪಾಯಿಯಷ್ಟು ಆದಾಯವೂ ಹರಿದು ಬರಲಿದೆ ಅಂತ ಅಂದಾಜಿಸಲಾಗಿದೆ. ಕುಂಭಮೇಳದಲ್ಲಿ ಸುಂದರಿ ಸ್ನಾನ. ಇವರ ಹೆಸರು ಹರ್ಷ ರಿಚಾರಿಯಾ. ಇವರು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಾ ಸ್ಟೇಜ್ ಶೋಗಳನ್ನ ಹೋಸ್ಟ್ ಮಾಡ್ಕೊಂಡಿದ್ರು. ಮಾಡೆಲ್ ಆಗಿಯೂ ಫೇಮಸ್ ಆಗಿದ್ರು. 2 ವರ್ಷಗಳ ಹಿಂದೆ ಇವರು ತಮ್ಮ ಕೆಲಸ ಬಿಟ್ಟು ಶಿವನಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಇವರು ಬಂದು ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. ಹೀಗಾಗಿ ಇವರಿಗೆ ಸಾಧ್ವಿ ಹರ್ಷ ಅಂತ ಕರೆಯಲಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಾಧ್ವಿ ಅಂತಲೇ ಇವರು ಫೇಮಸ್ ಆಗ್ತಿದ್ದಾರೆ. ಇವರ ಸೌಂದರ್ಯದ ಬಗ್ಗೆಯೂ ದೊಡ್ಡ ಚರ್ಚೆ ಆಗ್ತಿದೆ. ಆದರೆ ಮಹಾಕುಂಭಮೇಳದಲ್ಲೂ ಹರ್ಷ ರಿಚಾರಿಯಾ ಮೇಕಪ್ ಹಾಕೊಂಡು ಬಂದಿದ್ದಾರೆ. ಇದು ಸರಿಯಲ್ಲ ಅಂತ ಕೆಲವರು ಟೀಕಿಸ್ತಿದ್ದಾರೆ. ಫ್ರೆಂಡ್ಸ್, ಇದು ಮಹಾಕುಂಭಮೇಳದ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕುಂಭಮೇಳಕ್ಕೆ ಹೋಗೋ ಆಸೆ ನಿಮಗೆ ಇದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನಾವು ಆಗಲೇ ಹೇಳಿದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತವಾಗಿ ಇರಿಸಿ. ಧನ್ಯವಾದ.